ಆಗಳಪ್ಪ ನೋಡು, ನಮ್ಮ ಇವ್ರು ಇದಾರಲ್ಲ, ಕೆಂಚಾಪುರ ಸುಂದ್ರಮ್ಮ ಭದ್ರಾವತಿ ಟೌನ್ನಾಗೆ ದಿನಸಿ ಪದಾರ್ಥದ ಅಂಗಡಿ ಮಾಡ್ಕೊಂಡಿದ್ರು. ಅವರಿಗೂ ಸಾಕಾಗಿ ರೋಸ್ ಹೋಗಿ ಅತ್ಲಾಗೆ ಇವಾಗ ಊರ ಮನೇಲಿ ನಮ್ಮ ಖುಷಿಪುರದಲ್ಲೇ ದಿನಸಿ ಅಂಗಡಿ ಹೊಸ ಅಂಗಡಿನ ಓಪನ್ ಮಾಡ್ತಾರಂತೆ. ಹೋಲ್ಸೇಲ್ ರೇಟ್ದಲ್ಲಿ ಎಲ್ಲ ಜನಕ್ಕೂ ಹೋಲ್ಸೇಲ್ ರೇಟಲ್ಲಿ ದಿನಸಿ ಪದಾರ್ಥನ ಮಾರಾಟ ಮಾಡ್ತಾರಂತೆ. ಯಾಕೆಂತಂದರೆ ಅವರಿಗೂ ಸಾಕಾಗ್ಬಿಡೈತೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕು, ರಾತ್ರಿ ಕತ್ಲಾದ್ಮೇಲೆ ಮನೆ ಸೇರ್ಕೋಬೇಕು. ಬರೀ ಇದೇ ಕೆಲಸ ಆಗಿತ್ತು ಅತ್ಲಾಗೆ. ಜನಗಳು ಮಕ ನೋಡೋಂಗಿಲ್ಲ, ಹಬ್ಬ ಹರಿದಿನದಲ್ಲಿ ಭಾಗವಹಿಸಂಗಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ. ಹಂಗಾಗಿ ಈ ನಿರ್ಧಾರಕ್ಕೆ ಬಂದದೆ. ಲೇ ಪುಟ್ರಂಗ, ಇದೇನ ಹಿಂಗೆ ಆಡ್ತಿದ್ಯಾ? ದುಬೈ ರಾಜನ ಮನೆ ಮುಂದೆ ಬಂದ್ಬಿಟ್ಟು ಹಿಂಗೆ ಕಿರ್ಚಾಡ್ತಿದ್ದಾಳೆ. ಆ ಮುನಿಯಮ್ಮ ಏನು ಅನ್ಕೋಬೇಕು, ದುಬೈ ರಾಜನ ನೆಂಟಿ ಮುನಿಯಮ್ಮ. ನೋಡು ಪುಟ್ರಂಗಜ್ಜಿ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ಎದುರುಗಡೆ ಜೋರಾಗಿ ಗಲಾಟೆ ಮಾಡ್ತೈತೆ ಅಂತ ಮಾತಾಡ್ಕೊಳ್ಳೋದು. ನೀನು ಹಿಂಗೆ ಮಾತಾಡ್ಕೊಂಡ್ರೆ ನಡಿಯ ಹೋಗೋಣ ಅತ್ಲಾಗೆ. ಅವ್ರೇನು ಅನ್ಕೊಳ್ಳಲ್ಲ, ನೀನು ಬೇಕಾದ್ರೆ ಅಂದೀಯ. ಅವರು ಪಾಪ ಏನೋ ಮಾತಾಡ್ಕೊಳ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ನಾನೇನು ಅವ್ರ ಹತ್ರ ಬಂದ್ಬಿಟ್ಟು ಜಗಳ ಮಾಡ್ತಿಲ್ಲ ನಾನು, ಅವ್ನು ಕರೆದ್ಬಿಟ್ಟು. ಏನಪ್ಪ, ಯಾರು ಎಲ್ಲಾದ್ರೂ ಅಂಗಡಿ ಹಾಕೊಳ್ಳಿ, ನೀಗೇನೆ ಅವ್ನು ಭದ್ರಾವತಿ ಇದ್ದ ಈ ಊರ ಮನೆ ಖುಷಿ ಪಡ್ದಾಗೆ ಮಾಡ್ತಾನೆ ಅತ್ಲಾಗೆ. ಒಳ್ಳೇದಾಗಲಿ ಅಂತ ಅರಸು, ಅದು ಬಿಟ್ಟು ಏನೇನು ಮಾತಾಡಬೇಡ ನೀನು. ರಂಗಜ ಇದೇನಾಯ್ತಜ? ಯಾಕೆ ಪುಟ್ರಂಗಜ್ಜಿ ತಗೆ ಜಗಳ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಅದು ನಮ್ಮನೆ ಮುಂದೆ, ನೀನು ನಮ್ಮನೆ ಮುಂದೆ ಜಗಳ ಆಡ್ತಿ ಅಂತ ನನಗೆ ಬೇಜಾರಿಲ್ಲ. ಇಲ್ಲಿ ಊರು ಕೇರಿ ಎಲ್ಲ ನೋಡಂಗಿಲ್ಲ ಜಗಳ ಮಾಡ್ತಿದ್ದೀರಲ್ಲ ಅಜ್ಜ. ಇದು ನ್ಯಾಯನ? ಊರಿಗೆಲ್ಲ ನ್ಯಾಯ ಹೇಳ್ಬೇಕಾದ್ರೆ ನೀವೇ ಜಗಳ ಆಡ್ಕೊಂಡ್ರೆ? ಕೇಳ್ದೇನೆ ಪುಟ್ಟಂಗ, ಕೇಳ್ದೇನೆ. ದುಬೈ ರಾಜ ಮಾತಾಡ್ತಿರೋದು ಕೇಳ್ದೇನೆ. ನಾನು ಹೇಳಿದೆ, ಕಂಡವ್ರ ಮನೆ ಮುಂದೆ ಬಂದ್ಬಿಟ್ಟು ಜೋರ ಮಾತಾಡಬೇಡ ಅಂತ ಕೇಳಿದೆ. ಕೊನೆಗೆ ನಾನು ನೀನು ಜಗಳ ಆಡ್ತೀನಿ ಅಂತಾನೆ ಅಂದ್ಬಿಟ್ಟ ನೋಡಿ ಅವನು. ರಾಜಣ್ಣ, ಏನು ಪುಟ್ರಂಗಜ್ಜಿ? ನಾನು ನಮ್ಮ ರಂಗಜ್ಜ ಏನೋ ಜಗಳ ಆಡ್ತಿಲ್ಲ. ನಾವು ನಮ್ಮ ರಂಗಜ್ಜ ಚೆನ್ನಾಗಿದ್ದೀವಿ. ವಿಚಾರ ಇಷ್ಟೇ, ಏನಪ್ಪ ಅಂತಂದರೆ ನಮ್ಮ ಕೆಂಚಪ್ಪರು ಇದ್ದಾರಲ್ಲ, ಸುಂದ್ರಮ್ಮ ಕೆಂಚಪ್ಪರು ಗಂಡ ಹೆಂಡತಿ ಭದ್ರಾವತಿ ಟೌನಿಗೆ ಇಷ್ಟು ವರ್ಷ ದಿನಸಿ ಪದಾರ್ಥದ ಅಂಗಡಿಯನ್ನು ಮಾಡ್ಕೊಂಡಿದ್ರು. ಭಾಳ ಸಂತೋಷ. ಅಲ್ಲೂ ವ್ಯಾಪಾರ ಚೆನ್ನಾಗೇ ಆಗೋದು. ಆದರೆ ಏನು ಮಾಡೋದು, ಬೆಳಗ್ಗೆ ಎದ್ದು ಕೂಡಲೇ 7 ಗಂಟೆಗೆ ಎದ್ದು ಕೂಡಲೇ 7 ಬಸ್ಗೆ ಹೋಗ್ಬೇಕು. ಸಂಜೆ 9:15 ಬಸ್ ಬಂದರೆ 10 ಗಂಟೆಗೆ ಇಲ್ಲಿಗೆ ಬರೋರು. ಜನಗಳು ಮಕ್ಕ ನೋಡೋಂಗಿಲ್ಲ, ಹಬ್ಬ ಹರಿದಿನದಲ್ಲಿ ಭಾಗವಹಿಸೋಂಗಿಲ್ಲ. ಇನ್ನೇನು ಒಂದು ದಿವಸ ರಜಾ ಕಂಡು ಅವರ ದೇವಸ್ಥಾನಕ್ಕೆ ಹೋಗ್ಬರಂಗಿಲ್ಲ. ಬರೀ ವ್ಯಾಪಾರ. ಅದಕ್ಕೆ ಸೋತ್ ಹೋಗ್ಬಿಟ್ಟಿದ್ದವರು ಗಂಡ ಹೆಂಡತಿ. ಹಂಗಾಗಿ ಅವ್ರೇನು ಮಾಡಿದಾರೆ ಅಂತಂದರೆ, ಇಲ್ಲೇ ಊರ ಮನೇಲೆ ನಮ್ಮ ಖುಷಿಪುರದಲ್ಲೇ ದಿನಸಿ ಪದಾರ್ಥದ ಅಂಗಡಿ ಹಾಕ್ತಾರಂತೆ. ಹೋಲ್ಸೇಲ್ ರೇಟಲ್ಲಿ ಎಲ್ಲ ಜನಕ್ಕೂ ಪದಾರ್ಥಗಳನ್ನ ಕೊಡ್ತಾರಂತೆ. ಹಂಗಾಗಿ ಇವಾಗ ಅವರಿಗೆ ಹೋಗಿ ತಿಳುವಳಿಕೆ ಮಾತುಗಳನ್ನ ಆಡಬೇಕು ಅಂತ ಇದೀವಪ್ಪ. ಅದಕ್ಕೆ ಅವ್ನು ಕೇಳ್ತಾನೆ. ಒಟ್ಟು ಚೆನ್ನಾಗಿರೋದು ನಮಗೆ ಮುಖ್ಯ. ಆ ವಿಚಾರವಾಗಿ ನಾನು ನಮ್ಮ ರಂಗಜ್ಜನಿಗೆ ಹೇಳ್ತಾ ಇದ್ದೆ, ಹಿಂಗೆ ಆದಿ ಬೀದಿಲಿ ಹೋಗ್ತಾ ಹಿಂಗೆ ಮಾತಾಡ್ತಿದ್ವಿ, ನಿಮ್ಮ ಮನೆ ಅಂಗಡಿ ಚೆನ್ನಾಗಿತ್ತಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ, ನಾವೇನು ಜಗಳ ಆಡ್ತಿಲ್ಲ. ಹೌದೇನು ಪುಟ್ರಂಗಜ್ಜಿ? ಹೋಗ್ಲಿ ಬಿಡತ್ಲಾಗೆ. ನಡಿ, ನಿಮ್ಮ ಜೊತೆಗೆ ನಾನು ಬರ್ತೀನಿ. ಕೆಂಚಪ್ಪರು ಒಳ್ಳೆ ಚೆನ್ನಾಗಿ ಮಾತು ಕೇಳ್ತಾರೆ, ಏನು ತೊಂದರೆ ಇಲ್ಲ. ಅವ್ರಿಗೆ ತಿಳುವಳಿಕೆ ಮಾತುಗಳನ್ನ ಹೇಳಿರಂತೆ. ನಡೀರಿ ಹೋಗೋಣ. ಬರೀ ಮತ್ತೆ ನನ್ನಿಂದೆ. ನೋಡ, ಮನೆ ಬಾಗಿಲು ತಕ್ಕೊಂಡು ಎತ್ಲಾಗ ಹೋಗಿದ್ದಾನೆ ಅಂತಾಗೆ. 5 ತೋಟ ಗಿಡಕ್ಕೆ ಹೋಗಿದಾರೆ ಅವರು. ಅದ್ಯಾಕೆ ಹಂಗೆ ಅನ್ಕೋತೀರಾ? ಮನೆ ಒಳಗೆ ಇರ್ಬೋದು. ಸುಂದ್ರಮ್ಮ, ಕೆಂಚಪ್ಪರೆ ಬರೀ ಒಳಗೆ ಇಲ್ಲಿ. ಓಹೋ, ಊರ ಮನೇಲಿ ದಿನಸಿ ಪದಾರ್ಥದ ಅಂಗಡಿನ ಮಾಡಿಬಿಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡೇನಂತೆ. ನಮ್ಮ ಊರ ಮನೆ ಹಿರಿಕರು, ನಮ್ಮ ರಂಗಜ್ಜ ಪುಟ್ರಂಗಜ್ಜಿ ತಿಳುವಳಿಕೆ ಮಾತುಗಳನ್ನ ಒಂಚೂರು ಕೇಳೋದು ಬೇಡವ ನೀವು? ಬರ್ರಿ ಹೊರಕ್ಕೆ. ನೋಡಿರಿ, ಶಿವ ಪಾರ್ವತಿ ಥರ ಅವರೇ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ತಿಳುವಳಿಕೆ ಮಾತು ಹೇಳೋಕ್ಕೆ. ಪುಟ್ರಂಗಜ್ಜಿ, ರಂಗಜ್ಜ ನೋಡ್ರಿ, ಅವರೇ ಬರ್ತಾರೆ ಇವಾಗ. ಪುಟ್ರಂಗಜ್ಜಿ, ರಂಗಜ್ಜ, ಓ ರಾಜಣ್ಣರು, ದುಬೈ ರಾಜಣ್ಣರು, ಏನು ನಮ್ಮನೆ ಮುಂದೆ ಬಂದ್ಬಿಟ್ಟಿದ್ದೀರಾ? ಪುಟ್ರಂಗಜ್ಜಿ, ಒಂದು ಮಾತು ಹೇಳಿದ್ರೆ ನಾವೇ ನಿಮ್ಮನ್ನು ಉಳಿಕೊಂಡು ಬರ್ತಿದ್ವಿ ನಿಮ್ಮ ಮನೆ ಹತ್ರ. ಭಾಳ ತೊಂದರೆ ತಗೊಂಡ್ರಿ. ಬರ್ರಿ, ಜಗಲಿ ಮೇಲೆ ಕುತ್ಕೊಂಡು ಮಾತಾಡೋದಂತೆ, ಬರ್ರಿ. ಇರ್ಲಿ ಬಿಡಿ ಅಮ್ಮಯ್ಯ, ನಾವೇ ನೆಂಟ್ರೇನೆ. ಜಗಲಿ ಮೇಲೆ ಕೂತ್ಕೊಂಡು ಮಾತಾಡೋಕ್ಕೆ. ಬರ್ರಿ ಇಲ್ಲಿ, ಆಯಾ ಗಾಳಿ ಬರ್ತೈತೆ, ತಂಪು ನೆರಳೈತೆ. ನಿಂತ್ಕೊಂಡೆ ಮಾತಾಡೋದಂತೆ. ಏನೂ ಇಲ್ಲ ಸಮಾಚಾರ. ಅದೇ ಭದ್ರಾವತಿಯಿಂದ ದಿನಸಿ ಪದಾರ್ಥದ ಅಂಗಡಿನ ಖಾಲಿ ಮಾಡ್ಕೊಂಡು ಇಲ್ಲೇ ಊರ ಮನೆ ನಮ್ಮ ಖುಷಿಪುರದಲ್ಲಿ ನೀವು ದಿನಸಿ ಪದಾರ್ಥದ ಅಂಗಡಿನ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ವಿಚಾರ ಗೊತ್ತಾಗೈತೆ. ಅದಕ್ಕೆ ಎಲ್ಲಿ ಅಂಗಡಿ ಮಾಡೋಣ ಅಂತ ಇದ್ದೀರಾ ಕೇಳ್ಕೊಳ್ಳೋಣ ಅಂತ ಬಂದೀವಿ. ನಮ್ಮದು ಒಂದು ತಿಳುವಳಿಕೆ ಮಾತೈತೆ, ಅದಕ್ಕೆ ಹೇಳೋಣ ಅಂತ ಬಂದಿದ್ದೀವಿ. ಇದೇನು ಪುಟ್ರಂಗಜ್ಜಿ ಹಿಂಗೆ ಕೇಳ್ತಿದ್ದೀರಾ? ನಿಮ್ಮ ತಿಳುವಳಿಕೆ ಮಾತುಗಳನ್ನ ನಾವು ಯಾವತ್ತಾರ ಕೇಳಲ್ಲ ಅಂತ ಹೇಳಿದ್ದೀವ? ನಿಮಗೆ ಗೊತ್ತಲ್ಲ, ಬೆಳಗ್ಗೆಲ್ಲ ಅಷ್ಟೊತ್ತಿಗೆ ಹೋಗ್ಬೇಕು, ರಾತ್ರಿ ಕತ್ಲಾದ್ಮೇಲೆ ಮನೆಗೆ ಬರಬೇಕು. ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಹಬ್ಬ ಹರಿದಿನದ ಭಾಗವಹಿಸ್ಕೊಳಂಗಿಲ್ಲ. ದೇವ್ರ ಕಾರ್ಯಕ್ರಮ ಊರ ಮನೆ ಯಾವುದೋ ಒಂದು ಫಂಕ್ಷನ್ಗಳಿಗೂ ನಾವು ಭಾಗವಹಿಸೋಕ್ಕಾಗ್ತಾ ಇಲ್ಲ. ಬರೀ ವ್ಯಾಪಾರ, ದುಡಿ, ಕೆಲಸ, ಇಷ್ಟೇ ನೋಡಿ. ಅದು ಹೋಗಿ ಸ್ವರ್ಗ ಹೋಗಿದ್ದೀವಿ ಅತ್ಲಾಗೆ. ದುಡಿಮೆನೇ ಚೆನ್ನಾಗೈತೆ, ಸ್ವರ್ಗ ಹೋಗಿದ್ದೀವಿ, ಆರೋಗ್ಯ ಇಲ್ಲ ಸರಿಯಾಗಿ. ಅದಕ್ಕೆ ಅದೇನು ಊರ ಮನೇಲೆ ಅಂಗಡಿನ ತೆರೆದ್ಬಿಟ್ಟು ಎಲ್ಲ ಫಂಕ್ಷನ್ಗಳಿಗೂ ಹೋಗೋಣ,
ಒಂದು ವಾರದಲ್ಲಿ ಒಂದು ದಿವಸ ರಜೆ ತಗೊಳ್ಳೋಣಂತ ಹೇಳ್ಬಿಟ್ಟು ಊರ ಮನೇಲೆ ಒಂದು ದಿನಸಿ ಪದಾರ್ಥದ ಅಂಗಡಿನ ಮಾಡೋಣ ಅಂತ ನಾವು ಮಾತಾಡ್ಕೊಂಡಿದ್ದೀವಿ, ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆದ್ರೆ ಎಲ್ಲಿ ಅಂಗಡಿ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಎಲ್ಲಿ ಯಾಕಪ್ಪ ಅಂಗಡಿ ಮಾಡ್ತೀಯಾ? ನೋಡು, ಇಲ್ಲೇ ತೋಟ ಐತೆ, ಇಲ್ಲೇ ಮನೆ ಐತೆ, ನಿಮ್ಮ ಮನೆ ಎದುರುಗಡೆನೆ ನೋಡಿ ಅಕ್ಕ, ಆ ಕಡೆ ಪೋಸ್ಟ್ ಆಫೀಸ್ ಐತೆ, ಈ ಕಡೆ ಬಸ್ ಸ್ಟ್ಯಾಂಡ್, ಈ ಕಡೆ ಬ್ಯಾಂಕ್ ಐತೆ, ಇನ್ನು ಸ್ವಲ್ಪ ಒಂದು 10 ಜಾಗ ಉಮೇಶಪ್ಪನ ಹೋಟ್ಲ್ ಐತೆ. ನೀವು ದಿನಸಿ ಪದಾರ್ಥದ ಅಂಗಡಿನ ನೀವು ಇಲ್ಲೇ ಮಾಡ್ಕೊಳ್ಳೋದು ವಾಸೆ. ಯಾಕೆ ಅಂತ ಕೇಳು, ಹಿಂದ್ಗಡೆ ಬಿದ್ದರೆ ತೋಟ, ಇಲ್ಲೇ ಮನೆ ಪಕ್ಕದಲ್ಲೇ ದಿನಸಿ ಪದಾರ್ಥದ ಅಂಗಡಿನ ನೋಡ್ಕೊಳಂಗಾಗುತ್ತೆ, ಮನೆಗಿದ್ದಂಗೂ ಆಗುತ್ತೆ. ಏನೋ ತೋಟದ ಕೆಲಸ ಆಯ್ತು ಅಂದರೆ ಹಿಂಗೆ ಹಿಂದ್ಗಡೆನೆ ಆರ್ಬಿಟ್ಟೆ ತೋಟನೇ. ಇನ್ನು ಉಮೇಶಪ್ಪ ಅವರು ಹೋಟ್ಲಿಗೆ ಬರೋರೆಲ್ಲ ನೋಡ್ರಿ ಇಲ್ಲಿಗೆ ಬಂದೇ ಹೋಗ್ಬೇಕು. ಅವನು ಅಷ್ಟೇ, ಏನಾರ ದಿನಸಿ ಬೇಕು ಅಂತಂದರೆ ನಿಮ್ಮ ಅಂಗಡಿಗೆ ಬಂದು ಹೋಲ್ಸೇಲ್ ರೇಟಲ್ಲಿ ತಾಣೋದು. ಹೋಲ್ಸೇಲ್ ರೇಟಾಗಿ ಕೊಡ್ತಾರೆ ಅಂತಂದರೆ ಯಾರಪ್ಪ ಬಿಡ್ತಾರೆ ಇವತ್ತಿನ ಕಾಲದಲ್ಲಿ? ಎಲ್ಲ ನಿಮ್ಮ ಅಂಗಡಿಗೆ ಬಂದು ಜೋರು ವ್ಯಾಪಾರನೂ ಆಗುತ್ತೆ. ಹಂಗಾಗಿ ಬೇರೆ ಎಲ್ಲೂ ಅಂಗಡಿ ಹಾಕೋದನ್ನ ನೀವೇನು ನಿರ್ಧಾರ ಮಾಡಬೇಡ್ರಿ. ಇಲ್ಲೇ ನಿಮ್ಮ ಮನೆ ಹತ್ರನೇ ಅಂಗಡಿ ಓಪನ್ ಮಾಡಿರಿ. ಒಂದು ಸಣ್ಣದಾಗಿ ಮಳಿಗೆ ಕಟ್ಟೋರಿ. ಸಣ್ಣದಾಗಿ ಏನು ಬೇಡ, ಸ್ವಲ್ಪ ಜೋರಾಗಿ ಕಟ್ಕೊಂಡ್ಬಿಡ್ರಿ. ಯಾಕಂದರೆ ದೊಡ್ಡ ಅಂಗಡಿ ಅಲ್ವೇ ನಿಮ್ಮದು, ಎಲ್ಲ ದಿನಸಿ ಪದಾರ್ಥ ಇಳಿಸಂಗೆ ದೊಡ್ಡದಾಗಿ ಮಳಿಗೆ ಕಟ್ಕೊಂಡು ಇಲ್ಲೇ ವ್ಯಾಪಾರ ಮಾಡ್ರಪ್ಪ. ಚೆನ್ನಾಗಾಗಲಿ, ಚೆನ್ನಾಗಿ ಬದುಕು, ಚೆನ್ನಾಗಾಗಲಿ, ಹಸನಾಗಲಿ. ಕುಂಕಂಡ್ರಂಗಜ್ಜ, ಪುಟ್ಟಂಗಜ್ಜಿ, ನೀವು ಹೇಳ್ತಿರೋದು ಚೆನ್ನಾಗೈತಲ್ಲಮ್ಮ. ನಾವು ಹೇಳೋದು ಯಾವಾಗಲೂ ಚೆನ್ನಾಗೇ ಇರುತ್ತೆ. ನಾವು ಈ ತಿಳುವಳಿಕೆ ಮಾತುಗಳನ್ನ ಹೇಳಿ ನಿಮಗಿಲ್ಲ ಅಂಗಡಿ ಮಾಡ್ಕೊಳ್ರಿ ಅಂತ ಹೇಳೋಕ್ಕೋಸ್ಕರನೇ ನಾವು ಬಂದಿರೋದು. ಅಲ್ಲಿ ದುಬೈ ರಾಜಣ್ಣ ಅಷ್ಟೇ ನೋಡು, ನಿಮ್ಮ ಆರೋಗ್ಯ ಮತ್ತು ಒಳ್ಳೆ ಅಂಗಡಿ ಅಭಿವೃದ್ಧಿ ಸಲುವಾಗಿ ನಮ್ಮ ಜೊತೆ ಬಂದು ಪುಟ್ಟಂಗಜ್ಜಿ ನಡೀರಿ, ನಾನು ನಿಮ್ಮ ಜೊತೆ ಬಂದ್ಬಿಟ್ಟು ಕೆಂಚಪ್ಪವರಿಗೂ ಸುಂದರಮ್ಮವರಿಗೂ ತಿಳುವಳಿಕೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆ ಬಂದಿದ್ದಾರೆ. ಹೌದೇನಪ್ಪ, ಬೇಡ ಅತ್ಲಾಗೆ, ಸಾರ್ಥಕ ಆಯ್ತು ಅತ್ಲಾಗೆ. ನಮ್ಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ಊರಾಗೆ, ನೀವಾದರೂ ಇದ್ದೀರಲ್ಲ, ಬಂದು ನಮ್ಮನ್ನು ಕಷ್ಟ ಸುಖ ವಿಚಾರಿಸೋಕ್ಕೆ, ನಮ್ಮನ್ನು ಮಾತಾಡ್ಸೋಕ್ಕೆ ನೀವಾದರೂ ಇದ್ದೀರಲ್ಲ, ಸಾಕು ಬಿಡ್ರಿ ಅತ್ಲಾಗೆ. ಕೆಂಚಪ್ಪರೇ, ಏನು ಅಂತ ಮಾತಾಡ್ತೀರಿ? ಸುಮ್ಮನೆ ಸಾಕತ್ಲಾಗೆ. ಹಳ್ಳಿ ಮನೇಲೆ ಕಣ್ರಿ ಜನಗಳು ಹೆಲ್ಪ್ ಮಾಡೋಕ್ಕೆ ಬರೋದು. ಟೌನು, ಜಿಲ್ಲೆ ಮತ್ತು ಮಹಾನಗರಗಳಲ್ಲಿ ಯಾರು ಅಕ್ಕಪಕ್ಕದ ಬೆಂಕಿ ಬಿದ್ದರೂ ಬರೋಲ್ಲ. ಅದೇ ಹಳ್ಳಿ ಮನೆಗಳು ನೋಡ್ರಿ, ಯಾವ್ದಾರು ಹಬ್ಬ ಹರಿದಿನ ಆಯ್ತಂದ್ರೆ ಬಂದು ಎಲ್ಲ ಊರವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಈ ಒಂದು ಸಾಂಪ್ರದಾಯಿಕತೆ ಒಗ್ಗಟ್ಟು ಪಟ್ಟಣದಲ್ಲಿಲ್ಲ. ನೀವು ಪಟ್ಟಣದಲ್ಲಿ ಹೋಗಿ ಅಂಗಡಿ ಮಾಡಿದ್ದು ನಮಗೇನು ಬೇಜಾರಿಲ್ಲ, ಆದರೆ ಊರು ಮನೇಲಿ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ಆಗ್ತೈತೆ. ಅದಕ್ಕೆ ಬಂದ್ಬಿಟ್ಟು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ ನಾವು. ಊರು ಮನೇಲಿ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ದಿನಸಿ ಪದಾರ್ಥ ಸಿಗುತ್ತೆ. ಊರ ಮನೆಯಲ್ಲ ನಿಮ್ಮ ಅಂಗಡಿ ಮನೆ ಮುಂದೆನೇ ಬಂದು ಚೆನ್ನಾಗಿ ವ್ಯಾಪಾರ ಮಾಡೋಂಗಾಗುತ್ತೆ. ನಮ್ಮ ಇವರೆಲ್ಲ ಸಾಹೇಬ್ರು, ಅವರು ಅಷ್ಟೇ, ಕೋಳಿ ಅಂಗಡಿಗೆ ಕೋಳಿ ತಗೊಂಡಾದ್ಮೇಲೆ ಮಸಾಲೆ ಪದಾರ್ಥಗಳು, ಸೊಪ್ಪು ತರಕಾರಿ ಎಲ್ಲ ತಗೊಳಕ್ಕೆ ನಿಮ್ಮ ಅಂಗಡಿಗೆ ಬರಬೇಕು. ನಿಮ್ಮದು ದಿನಸಿ ಅಂಗಡಿ, ಅದ್ರ ಜೊತೆಗೆ ಸೊಪ್ಪು ತರಕಾರಿ ಹಾಕೊಂಡ್ರೆ ಇನ್ನೂ ಒಳ್ಳೇದು. ಅದೇನು ಬೇಡ, ಸೊಪ್ಪು ತರಕಾರಿ ನಿಂಬೆಹಣ್ಣು ಶುಂಠಿ ಅಂತ ತಾನೆ, ಅದನ್ನ ಜೊತೆ ಬೇಕಾದ್ರೆ ಇಟ್ಕೊಂತೀವಿ. ವ್ಯಾಪಾರ ಚೆನ್ನಾಗಾಗಬೇಕಷ್ಟೇ. ನಮಗೂ ಬದುಕಬೇಕು. ನಮಗೆ ಊರು ಮನೇಲಿ ಯಾವ್ದಾರ ಹಬ್ಬ ಹರಿದಿನ ಆಯಿತು ಅಂತಂದರೆ, ದೇವ್ರ ಜಾತ್ರೆನೋ ಕಾರ್ಯಕ್ರಮನೋ ದೇವಿ ಪುರಾಣನೋ ಓದಿಸ್ರು ಅಂತಂದರೆ, ಮತ್ತು ಆಮೇಲೆ ಹಬ್ಬ ಮದುವೆ ಮುಂಜಿಗಳಾಯಿತು ಅಂತಂದರೆ ಹೋಗಿ ಭಾಗವಹಿಸೋಕ್ಕಾಗ್ತಿಲ್ಲ ಈ ಭದ್ರಾವತಿಲಿ ಅಂಗಡಿ ಮಾಡೋದ್ರಿಂದ. ಇನ್ನು ಮುಂದೆ ನೀವು ಹೇಳ್ದಂಗೆ ಇಲ್ಲೇ ಒಂದು ದೊಡ್ಡದಾಗಿ ಮಳಿಗೆ ಕಟ್ಕೊಂಡು ಇಲ್ಲೇ ಮಾಡ್ತೀವಿ. ಆವಾಗ ನಾವು ಎಲ್ಲದರಲ್ಲೂ ಭಾಗವಹಿಸ್ಬೋದು. ಏನೇ ಬೇಕಾಯಿತು ಅಂತಂದ್ರೂ ನಮಗೆ ಹೇಳ್ತಾರೆ, ನಾವೇ ತಂದು ಹಾಕ್ಬಿಡ್ಬೋದು ಅತ್ಲಾಗೆ. ಒಂದು ಯಾವ್ದಾರು ಮದುವೆ ಆಯಿತು ಅಂದ್ರೆ ಅದಕ್ಕೆ ದಿನಸಿ ಪದಾರ್ಥಗಳು ನಮಗೆ ಲಿಸ್ಟ್ ಕೊಟ್ಟರೆ ನಾವೇ ಬೇಕಾದ್ರೆ ತಂದು ಅವ್ರ ಮನೆಗೆ ಒಪ್ಪಿಸ್ಬಿಡ್ತೀವಿ. ನೋಡ್ರಪ್ಪ, ವಿಡಿಯೋ ನೋಡಿದಿರಲ್ಲ ನೋಡ್ರಿ, ನಾವು ಇತ್ತೀಚೆಗೆ ಹೊಸದಾಗಿ ದಿನಸಿ ಪದಾರ್ಥದ ಅಂಗಡಿನ ಓಪನ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಗೆ ಏನೇನು ಬೇಕೋ ದಿನಸಿ ಪದಾರ್ಥಗಳನ್ನ ನಮ್ಮ ಅಂಗಡಿಗೆ ಬಂದು ನೀವು ಕೊಂಡ್ಕೋಬೇಕು. ಹೋಲ್ಸೇಲ್ ರೇಟಲ್ಲಿ ಹಾಕೊಡ್ತೀವಿ, ಬಂದು ಕೊಂಡ್ಕೊಳ್ರಿ. ನಮ್ಮನ್ನು ಮರಿಬೇಡ್ರಿ. ಈ ಕೆಂಚಪ್ಪ ಸುಂದರಮ್ಮನ ಖುಷಿಪುರದಲ್ಲಿ ಈ ಕೆಂಚಪ್ಪ ಸುಂದರಮ್ಮ ಹೊಸದಾಗಿ ದಿನಸಿ ಪದಾರ್ಥದ ಅಂಗಡಿನ ಓಪನ್ ಮಾಡ್ತಿದ್ದೀವಿ ನಾವು. ಕೇಳಿಸ್ಕೊಂಡ್ರೆ ವಿಡಿಯೋ ನೋಡ್ತಿರೋರು ಇನ್ನು ಮುಂದೆ ಇಲ್ಲೇ ಬಂದು ನೀವು ದಿನಸಿ ಪದಾರ್ಥಗಳನ್ನ ಕೊಂಡ್ಕೋಬೇಕು. ಹಂಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆಲ್ಲ ಒಳ್ಳೆಯದಾಗಲಿ.